ರಾಜ್ಯದ ಬರ ವೀಕ್ಷಣೆ ಮಾಡಲು ಕೇಂದ್ರ ಸರ್ಕಾರವು ಕೂಡಲೇ ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು. ಬರ ನಿರ್ವಹಣೆಗೆ 30,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಮನರೇಗಾದಲ್ಲಿ ದುಡಿಯುವ ಕೈಗೆ ಕೆಲಸವನ್ನು ನೀಡಬೇಕು. ಕೋಟ್ಯಾಂತರ ರೂಪಾಯಿ ಹಣದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಬಂಗಾರಪೇಟೆ ನಗರದಲ್ಲಿರುವ ರೈಲ್ವೆ ಮೇಲ್ಸೇತುವೆಯನ್ನು ಉದ್ಘಾಟನೆ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಳ್ಳಬೇಕೆಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ದಿನಾಂಕ 13/8/2026 ಗುರುವಾರ ಬೆಳಗ್ಗೆ 11 ಗಂಟೆಗೆ ನಷ್ಟ ಬೆಳೆ ಹಾಗೂ ಚನಿಕೆಗಳ ಸಮೇತ ಅಭಿವೃದ್ಧಿಪಡಿಸಿರುವಂತಹ ಮೇಲ್ಸೇತುವೆಯ ಮುಂಭಾಗ ಹೋರಾಟ ಮಾಡುವ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಯಾಕಂದ್ರೆ ಮುಂಗಾರು ಮಳೆ ಪ್ರಾರಂಭವಾಗಿದೆ. ಮುಂಗಾರು ಮಳೆ ಅಲ್ಪ ಸ್ವಲ್ಪ ಪ್ರಾರಂಭವಾಗಿ ಸಂಪೂರ್ಣವಾಗಿ ಬರ ಆವರಿಸಿದೆ. ಕೃಷಿ ಮಾಡಲು ಹೊಲವನ್ನು ಹದ ಮಾಡಿಕೊಂಡಿರುವ ರೈತರ ಮುಖದಲ್ಲಿ ಇವತ್ತು ಮಂದಹಾಸ ಇರ್ತಾ ಇದೆ. ಯಾಕಂದ್ರೆ ಮಳೆನೂ ಇಲ್ಲ, ಈ ಕಡೆ ಬೆಳೆನೂ ಇಲ್ಲ. ಜೀವನ ಕಷ್ಟಕರವಾಗಿರುವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆರೋಪ ಪ್ರತ್ಯಾರೋಪಗಳನ್ನು ಮಾಡುವುದನ್ನು ಬಿಟ್ಟು ರೈತರ ಸಮಸ್ಯೆಗಳಿಗೆ, ಕೂಲಿ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದಲು ದಿನಾಂಕ 13/8/2026 ಗುರುವಾರ ಬೆಳಗ್ಗೆ 11 ಗಂಟೆಗೆ ನಷ್ಟ ಬೆಳೆ ಹಾಗೂ ಚನಿಕೆಗಳ ಸಮೇತ ಅಭಿವೃದ್ಧಿಪಡಿಸಿರುವ ಮೇಲ್ಸೇತುವೆಯ ಉದ್ಘಾಟನೆ ಮಾಡಬೇಕಂತೇಳಿ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಈ ಹೋರಾಟಕ್ಕೆ ರೈಲ್ವೆ ಪೊಲೀಸ್ ಇಲಾಖೆಯಿಂದ ಮತ್ತು ಬಂಗಾರಪೇಟೆ ನಗರ ಪೊಲೀಸ್ ಠಾಣೆಯಿಂದ ಸೂಕ್ತವಾದ ಬಂದೋಬಸ್ತ್ ಕಲ್ಪಿಸಿ ಮನವಿಯನ್ನು ಸ್ವೀಕರಿಸಲು ರೈಲ್ವೆ ಅಧಿಕಾರಿಗಳು, ಯಾಕಂದ್ರೆ ಉನ್ನತ ಮಟ್ಟದ ಅಧಿಕಾರಿಗಳು ಇಲ್ಲಾಂದ್ರೆ ತಾಲೂಕು ದಂಡಾಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿಕೊಡ್ಬೇಕಂತ ಹೇಳಿ ರೈಲ್ವೆ ಮತ್ತು ನಗರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರನ್ನು ಒತ್ತಾಯ ಮಾಡ್ತಾ ಇದ್ದೀವಿ.